ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಸರಳ ಸಜ್ಜನ, ಜಿಲ್ಲೆ ಕಂಡ ಪ್ರಾಮಾಣಿಕ ಮುತ್ಸದಿ ರಾಜಕಾರಣಿ ಪಟೇಲ್ ಶಿವರಾಮ್ ಅಸ್ತಂಗತ. ಕೊನೆಯಗಾಲದವರೆಗೆ ತನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದ ಆತ್ಮೀಯ ಮಿತ್ರ ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸುಳ್ಳು ಮಾಹಿತಿ ನೀಡಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಮಾರಗೌಡನಹಳ್ಳಿ ಮಾರಣ್ಣ ಆರೋಪ. ವಾರ್ತೆಗಳ ವಿವರ. ಜನತಾದಳದ ಹಿರಿಯ ಮುಖಂಡ ದೇವೇಗೌಡರ ಪರಮಾಪ್ತರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಅಪೆಕ್ಸ್ ಬ್ಯಾಂಕ್ ಹಾಲಿ ನಿರ್ದೇಶಕ ಪಟೇಲ್ ಶಿವರಾಮ್ ಇಂದು ವಿಧಿವಶರಾಗಿದ್ದಾರೆ. ಹಲವಾರು ದಿವಸದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಟೇಲ್ ಶಿವರಾಮ್ ಹೌಸಿಂಗ್ ಬೋರ್ಡ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಅವರ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು, ಸ್ನೇಹಿತರು ಮನೆ ಮುಂದೆ ಜಮಾಯಿಸಿದರು. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆಗಮಿಸಿ ಅಂತಿಮ ದರ್ಶನ ಪಡೆದು ಕೆಲ ಸಮಯ ಆತ್ಮೀಯ ಸ್ನೇಹಿತನ ಪಾರ್ಥಿವ ಶರೀರದ ಮುಂದೆ ಕುಳಿತು ಕಣ್ಣೀರು ಹಾಕಿದರು. ಇನ್ನು ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕರಾದ ಎಚ್.ಡಿ. ರೇವಣ್ಣ, ಎಚ್.ಪಿ. ಸ್ವರೂಪ್, ಸಿ.ಎನ್. ಬಾಲಕೃಷ್ಣ, ಸಿಮೆಂಟ್ ಮಂಜು, ಕೆ.ಎಂ. ಶಿವಲಿಂಗೇಗೌಡ, ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮಾಜಿ ಸಚಿವ ಬಿ. ಶಿವರಾಮ್, ಎಚ್.ಕೆ. ಕುಮಾರಸ್ವಾಮಿ, ಮಾಜಿ ಶಾಸಕರಾದ ಎ.ಟಿ. ರಾಮಸ್ವಾಮಿ, ಕೆ.ಎಸ್. ಲಿಂಗೇಶ್, ಎಂ.ಎ. ಗೋಪಾಲಸ್ವಾಮಿ, ಶ್ರೀ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿ, ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ ಸೇರಿದಂತೆ ವಿವಿಧ ಪಕ್ಷದ ರಾಜಕಾರಣಿಗಳು ಪಕ್ಷ ಭೇದ ಮರೆತು ಅಂತಿಮ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾಧ್ಯಮದೊಂದಿಗೆ ಮಾತನಾಡಿ, ನನ್ನ ಆತ್ಮೀಯ ಸ್ನೇಹಿತ ಪಟೇಲ್ ಶಿವರಾಮ್ ಶಿವೈಕ್ಯರಾಗಿದ್ದಾರೆ. 1984ರಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸುಮಾರು 4 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಶ್ರೇಷ್ಠವಾದ ಆಡಳಿತ ನೀಡಿದ್ದರು. ಪ್ರಾಮಾಣಿಕತೆ, ಸ್ವಚ್ಛವಾದ ಆಡಳಿತ ನೀಡಿದ್ದರು. ಯಾರು ಏನೇ ಕಷ್ಟ ಅಂತ ಹೇಳಿದ್ರೂ ವಾಸ್ತವಾಂಶವನ್ನು ಅವರಿಗೆ ತಿಳಿಸುತ್ತಿದ್ದರು. ಇದು ಆಗುತ್ತೆ, ಇದು ಆಗಲ್ಲ ಎನ್ನುತ್ತಿದ್ದರು. ನೇರ ನುಡಿಗೆ ಹೆಸರಾದಂತಹ ವ್ಯಕ್ತಿ. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಳಂಕಿತರಾಗದ ಒಬ್ಬ ಆತ್ಮೀಯ ಸ್ನೇಹಿತರಾಗಿದ್ದರು. ಕೊನೆಯ ಕಾಲದವರೆಗೂ ನನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದ ವ್ಯಕ್ತಿ. ಜಿಲ್ಲೆಯ ಜನತೆ, ರೈತರಿಗೆ ಶಕ್ತಿ ಮೀರಿ ಕೆಲಸ ಮಾಡಿ ದೇವೇಗೌಡರ ಹೆಸರು ಉಳಿಸಬೇಕು ಎಂದು ಡಿಸಿಸಿ ಬ್ಯಾಂಕ್ ಕಟ್ಟಡ ಕಟ್ಟಿಸಿ ದೇವೇಗೌಡರ ಸಭಾಂಗಣ ಎಂದು ನಾಮಕರಣ ಮಾಡಿದ್ದಾರೆ ಎಂದರು. ಸ್ಥಳೀಯ ಚುನಾವಣೆಯಲ್ಲಿ ಮೊದಲ ಬಾರಿ ಸೋತಿದ್ದು ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದಿಲ್ಲ. ಸೋತವರನ್ನು ಕೈಬಿಡಬಾರದು ಎಂದು ಜಿಲ್ಲಾ ಪಂಚಾಯಿತಿಗೆ ಅವರನ್ನು ನಿಲ್ಲಿಸಿದೆವು. 6 ವರ್ಷ ಎಂಎಲ್ಸಿ ಆಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ತನ್ನ ಸೇವೆ ಸಲ್ಲಿಸಿದ್ದಾರೆ ಎಂದು. ಸ್ವಾರ್ಥಿ ಅಲ್ಲ. 5 ವರ್ಷದ ಹಿಂದೆ ಕಿಡ್ನಿ ವಿಫಲವಾಗಿತ್ತು, ಸುಧಾರಿಸಿಕೊಂಡು ಮನೆಯಲ್ಲಿದ್ದರು. 1984ರಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಸ್ವಚ್ಛ ಜೀವನವನ್ನು ರಾಜಕಾರಣದಲ್ಲಿ ಉಳಿಸಿಕೊಂಡಿದ್ದರು. ಗುರುವಾರ ಬೆಳಗ್ಗೆ ಜಾವ ಕೊನೆಯುಸಿರೆಳೆದು ಶಿವನ ಪಾದವನ್ನು ಸೇರಿದ್ದಾರೆ ಎಂದು ಹೇಳಿದರು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪಟೇಲ್ ಶಿವರಾಮ್ ಅವರು ಶಿವೈಕ್ಯರಾಗಿದ್ದರು. ಕೊನೆಯ ಉಸಿರನ್ನ ಎಳೆದಿದ್ದಾರೆ. ರಾಜಕಾರಣದಲ್ಲಿ ಬಹುಶಃ 1984-85 ಇರಬಹುದು. ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷ ಮಾಡಿ ಸುಮಾರು 4 ವರ್ಷ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಪ್ರಾಮಾಣಿಕತೆ, ಸ್ವಚ್ಛವಾದಂಥ ಆಡಳಿತ ಕೊಟ್ಟು
ಯಾರು ಏನೇ ಕಷ್ಟ ಬಂದು ಹೇಳಿದ್ರು ವಾಸ್ತವಾಂಶನ ಅವ್ರಿಗೆ ತಿಳಿಸರು. ಇದಾಗುತ್ತೆ, ಇದು ಆಗೋದಿಲ್ಲ. ನೇರ ನುಡಿಗೆ ಹೆಸರಾದಂಥ ವ್ಯಕ್ತಿ. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಳಂಕ ತರದೆ ಒಬ್ಬ ಆತ್ಮಾತ್ಮಕ್ಕೆ ಭಗವಂತ ಚಿರಶಕ್ತಿ ಕೊಟ್ಟು ಮೋಕ್ಷ ಕೊಟ್ಟರು. ಹೊಳೆನರಸೀಪುರ ಮುಖ್ಯ ರಸ್ತೆಯ ಕೆಐಎಡಿಬಿ ನಿವೇಶನದ ವಿಷಯವಾಗಿ ಶಾಸಕ ಎಚ್.ಡಿ. ರೇವಣ್ಣ ಹೊಳೆನರಸೀಪುರ ಕ್ಷೇತ್ರ ಇವರು ಪದೇ ಪದೇ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಮಾರಗೌಡನಹಳ್ಳಿ ಮಾರಣ್ಣ ಆರೋಪಿಸಿದರು. ಹೊಳೆನರಸೀಪುರದ MLA ರೇವಣ್ಣ ಸಾಹೇಬರು ನಮ್ಮ ಮೇಲೆ ಹಲವಾರು ಆರೋಪಗಳನ್ನ ಮಾಡ್ತಾ ಇದ್ರು. ನಾವು ಸುಮ್ಮನಿದ್ದು. ಅವ್ರು ದೊಡ್ಡವರು, ಹಿರಿಯರು, ಮಾಜಿ ಮಂತ್ರಿಗಳು, 6 ಬಾರಿ MLA ಆಗಿರೋರು. ನಾವು ಯಾಕೆ ಅವ್ರ ವಿರುದ್ಧ ಮಾತಾಡಬೇಕು ಅನ್ನೋ ದೃಷ್ಟಿಲಿ ನಾವು ಸುಮ್ಮನಿದ್ದು. ಈ ಮೊನ್ನೆ ಒಂದು ಪ್ರೆಸ್ ಮೀಟು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಅಕ್ರಮವಾಗಿ ಸೈಟ್ ಅನ್ನು ಬರೆಸ್ಕೊಂಡ್ರು. ನಾಗಪಳ್ಳಿ ಸರ್ವೆ ನಂಬರ್ 54ರಲ್ಲಿ KIDBದ ರೈತರಿಗೆಲ್ಲ 1 ಗುಂಟೆ ಜಮೀನಿಲ್ಲ. ಅಲ್ಲಿ ರೈತರಿಗೆ ಅನ್ಯಾಯ ಮಾಡಿ ಸರ್ಕಾರದಿಂದ 500 ಜನ ಸೆಕ್ಯೂರಿಟಿ ಹಾಕೊಂಡು ಜಮೀನು ಸೈಟ್ ಅನ್ನ ಹ್ಯಾಂಡ್ ಓವರ್ ತಗೊಂಡ್ರು. DYSP ಲೆವೆಲರೇ 5 ಜನ ಇದ್ರು, ಸರ್ಕಲ್ ಇನ್ಸ್ಪೆಕ್ಟ್ರು 10 ಜನ ಇದ್ರು, 400ರಿಂದ 500 ಜನ ಸ್ಟಾಫ್ ಇತ್ತು. ಅದೆಲ್ಲ ಅಕ್ರಮ ನಡೆದೈತೆ ಅಂತ ಹೇಳಿದ್ರು ಮೊನ್ನೆ. ಅದು ಅಕ್ರಮ ಅಲ್ಲ. ನಮ್ಗೆ ಪ್ರತಿಯೊಂದು ದಾಖಲಾತಿಗಳು ಕೂಡ ಸಕ್ರಮವಾಗಿ ಆಗಿರೋಂಥದ್ದು. 2013ರಲ್ಲಿ ನಿಮ್ಮೆಲ್ಲರಿಗೂ ದಾಖಲಾತಿಗಳು ಕೊಟ್ಟಿದ್ದೀನಿ ಈಗಾಗಲೇ. 2013ರಲ್ಲಿ ಸೈಟ್ ಅಲರ್ಟ್ ಆಗುತ್ತೆ. ಅದೇ 13ನೇ ಇಸ್ವಿಲಿ ರಿಜಿಸ್ಟ್ರೇಷನ್ ಆಗುತ್ತೆ. ನಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅಂತ ಹೇಳಿ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರೆ, ಉದ್ದಿಮೆ ಮಾಡಿ ಅಂತ. ಆ ನಿವೇಶನಕ್ಕೆ ಆ ಕಾಲದಲ್ಲಿ ಇವನು ಬಾಯಿಗೆ ಬಂದಂಗೆ ಮೇಲಧಿಕಾರಿಗಳಿಗೆಲ್ಲ ಬೈದು ಅಸೆಂಬ್ಲಿಲೂ ಕೂಡ ಚರ್ಚೆ ಮಾಡಿ ಅದನ್ನ ಪೆಂಡಿಂಗ್ ಇಡಿಸ್ತಾರೆ. ಪೆಂಡಿಂಗ್ ಇಡಕ್ ನೋಟಿಸ್ ಕೊಟ್ರಲ್ಲ ಅನ್ನೋದನ್ನ ತಗೊಂಡು ನಾವು ನೋಟಿಸ್ ತಗೊಂಡೋಗಿ ಹೈಕೋರ್ಟ್ಗೆ ಹಾಕಿ 2023ನೇ ಇಸ್ವಿಲಿ ನಮ್ಗೆ ಹೈಕೋರ್ಟ್ ಇಂದ ಆದೇಶ ಆಗುತ್ತೆ, 1 ವರ್ಷದೊಳಗಡೆ ನೀವು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ. ನಾವು 2024ರಲ್ಲಿ ಪ್ರಾಜೆಕ್ಟ್ ಅನ್ನ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇದೇ ರೇವಣ್ಣ ಸಾಹೇಬ್ರು ಆ ಊರಿಗೆ ಹೋಗಿ, ನಾಗದಪಳ್ಳಿಯನ್ನ ಗ್ರಾಮಕ್ಕೆ ಹೋಗಿ, ಒಬ್ಬ ಅಮಾಯಕರು ಏನೋ ಗೊತ್ತಿಲ್ಲದೆ ಇರೋಂಥದ್ನ ಎತ್ಗಟ್ಟಿ, ಅದು ಸೈಟ್ ಅಲ್ಲ ಗೋಮಾಳ, ಆ ಗೋಮಾಳನ ಅವ್ರು ಅಕ್ರಮ ಬರೆಸ್ಕೊಂಡವ್ರೆ, ಅದನ್ನ ನಿಮ್ಮೂರಿಗೆ ಹಂಚ್ಕೊಡ್ತೀನಿ, ಎಲ್ರಿಗೂ ಪ್ರತಿಯೊಬ್ಬನ ಮನೆಗೂ ಕೂಡ ಈ ಸೈಟ್ ಅನ್ನ ಹಂಚ್ಕೊಡ್ತೀನಿ, ನೀವು ಗಲಾಟೆ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಆ ಊರವರಿಗೆ. ಆ ಗ್ರಾಮದವ್ರು ಅದೇ ರೀತಿ ಬಂದು ಒಂದು ಕೆಲವರು 15-20 ಜನ ಬಂದು ಗಲಾಟೆ ಶುರು ಮಾಡ್ತಾರೆ, ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅದಾದ್ಮೇಲೆ ನಾವು KIDBಗೆ ರಿಕ್ವೆಸ್ಟ್ ಮಾಡ್ತೀವಿ, ಈ ತರ ಬಂದು ಗಲಾಟೆ ಮಾಡ್ತಾವ್ರೆ ನಾಗಪಳ್ಳಿ ಅವರು, ನೀವು ದಾಖಲಾತಿಗಳೊಂದಿಗೆ ಬಂದು ನಮ್ಗೆ ಸೈಟ್ ಅನ್ನ ಅಳತೆ ಮಾಡ್ಕೊಡಿ ಅಂತ ಕೇಳ್ಕತ್ತೀವಿ. ಅವ್ರು ಬಂದಾಗಲೂ ಕೂಡ ಅವ್ರ ಮೇಲೆ ಹಲ್ಲೆಗೆ ಮುಂದಾಯ್ತಾರೆ. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಪೊಲೀಸ್ನವ್ರ ವಿರುದ್ಧ ಮತ್ತೆ ನಮ್ಮ ವಿರುದ್ಧ KIDB ಅವ್ರ ವಿರುದ್ಧ ಎಲ್ಲರ ವಿರುದ್ಧ ನಾವು ಅವಾಚ್ಯ ಶಬ್ದಗಳಲ್ಲಿ ಬೈದು, ಇವ್ರ ಕುಮ್ಮಕ್ಕಿಂದಲೇ ಪ್ರತಿಯೊಬ್ರು ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ ಇವರು, ಅವ್ರಿಗೆ ಈ ಹಳ್ಳಿಯವರು ಬೈತಾರೆ. ಬೈದಾದ್ಮೇಲೆ ಇದೇ ರೇವಣ್ಣ ಸಾಹೇಬ್ರು ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಯಾಕೋಗಿದೆಯಾ ನೀನಲ್ಲಿ? ನಾವು ಕೇಳ್ಕೊತಾ ಇರ್ತೀವಿ, ಅಲ್ಲಿ ಏನಾದ್ರು ಅನಾಹುತ ಆದ್ರೆ ನೀನೇ ಕಾರಣ, ನಿಮ್ ಇಲಾಖೆನೆ ಒಣಗಾರಿಕೆ ಮಾಡ್ತೀನಿ, ನಾನು ಕೂತ್ ಧರಣಿ ಮಾಡ್ತೀನಿ, ನೀವು ವಾಪಸ್ ಬರ್ದು ಹೋದ್ರಿ ಅಂತ ಅವ್ರಿಗೆ ಹೆದರಿಸಿ ವಾಪಸ್ ಕರೆಸ್ಕೊಂತಾರೆ. ಆ ಸಂದರ್ಭದಲ್ಲಿ ಮತ್ತೆ ನಾವು ಅವರು ಪೊಲೀಸ್ನವ್ರು ಕಾರಣ ಕೊಡೋದು ಒಂದೇ ಒಂದು, ನಮ್ಗೆ ಕೋರ್ಟ್ ಆರ್ಡರ್ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೊಡಿ ಅಂತ ಇಲ್ಲ, ಅದರಿಂದ
ನಾವು ಸೆಕ್ಯೂರಿಟಿ ಕೊಡಕ್ ಬರಲ್ಲ, ಕೋರ್ಟ್ ಆರ್ಡರ್ ತಾವ್ ಬನ್ನಿ ಆಮೇಲೆ ಬೇಕಾದ್ರೆ ಬರ್ತೀವಿ ಅಂತ ಹೇಳಿ ಅವ್ರು ವಾಪಸ್ ಹೋಗ್ತಾರೆ. ಆಮೇಲೆ ಪೊಲೀಸ್ ಸೆಕ್ಯೂರಿಟಿಗೆ ಆದೇಶ ತಗೊಂಡ್ಬರ್ತೀವಿ. ಆದೇಶ ಆದ್ಮೇಲೆ ಅವ್ರು ಬಂದೀಗ ಕನ್ಸ್ಟ್ರಕ್ಷನ್ ಮಾಡಕ್ಕೂ ಕೂಡ ಸೆಕ್ಯೂರಿಟಿ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡಿ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ವಿ. ಆದ್ರೂ ಕೂಡ ಅವರು ಇದು ಇಲ್ಲೀಗಲ್ಲು, ಅಕ್ರಮ ಬರೆಸ್ಕೊಂಡವ್ರೆ. ಇದನ್ನ 4 ಸುದ್ದಿಗೋಷ್ಠಿಲಿ ಹೇಳವ್ರೆ. ಅದರಿಂದ ನಾವು ಇವತ್ತು ವಿಧಿ ಇಲ್ಲದೆ ಹೇಳಲೇಬೇಕು, ದಾಖಲಾತಿಗಳನ್ನು ಕೊಡ್ಬೇಕು ನಿಮ್ಗೆ. ನಿಮ್ಮ ಮುಖಾಂತರ ಈ ಜಿಲ್ಲೆ ಜನಕ್ಕೆ ಗೊತ್ತಾಗ್ಬೇಕು ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ, ಎಷ್ಟು ದುಂಡಾವರ್ತನೆ. ಅವ್ರು ಮಾತಾಡೋ ಮಾತು ಹೆಂಗಿರ್ತಿದೆ ಅಂದ್ರೆ, ಯಾರೋ ಒಬ್ಬನ ಗಿರಾಕಿ ಅನ್ನೋದು ಏನಾದ್ರ ಅರ್ಥ? ಮನೇಲೂ ಹೇಳಿದ್ರಲ್ಲ, ಆ ಗಿರಾಕಿಗಳು ನನ್ನ ಜೊತೆಲೇ ಇದ್ರು. ಪತ್ರಿಕಾಗೋಷ್ಠಿಯಲ್ಲಿ ನಾಗಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯೋಗಣ್ಣ, ಮಾರಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಪಿ ಮಲ್ಲೇಶ್, ಉದ್ಯಮಿ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಬಿಎಚ್ ಮಂಜುನಾಥ್ ಇವರ ವಿರುದ್ಧ ಅಸ್ಪೃಶ್ಯತೆಯ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ದೂರು ದಾಖಲಾಗಿರುವುದರಿಂದ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಎಚ್ಕೆ ಸಂದೇಶ್ ತಿಳಿಸಿದರು. ಮಂಜುನಾಥ ಅನ್ನೋರು ಒಂದ್ ರೀತಿ ಇಲಾಖೆ ಪಳ್ಳೆಗಾರಿಕೆ ಅಂತ ನಾವು ಭಾವಿಸಿದೀವಿ, ನೋಡಿದೀವಿ. ಅವರು ಇಲ್ಲೇ ಪಕ್ಕದ ದೊಡ್ಡ ಬಸವನಹಳ್ಳಿ ಗ್ರಾಮದವರು, ಬಸ್ತಿಹಳ್ಳಿ ಗ್ರಾಮದವರು, ಹಾಸನ ತಾಲೂಕಿನೇ. ಅವರು ಸಿ.ಜಿ. ಗ್ರೌಂಡ್ ಅಪಾಯಿಂಟ್ಮೆಂಟ್ ಅಲ್ಲಿ ಬಂದದ್ದು. ಅವರು ಕೂಡ ನನಗೆ ಕಳಕಳಿ ಮನವಿ ಏನು ಅಂತ ಹೇಳಿದ್ರೆ, ಮಂಜುನಾಥ್ ಅವರು ವಿಶೇಷವಾಗಿ 20 ವರ್ಷಗಳಿಗೂ ಹೆಚ್ಚು ಕಾಲ ಗ್ರಾಂಟೆಡ್ ಸಂಸ್ಥೆಗೆ, ಗ್ರಾಂಟ್ ಆಗದೇ ಇರೋ ಸಂಸ್ಥೆಗೆ ಅನುದಾನ ಕೊಡೋ ಅಂತ, ಪರ್ಮಿಷನ್ ಕೊಡೋ ಅಂತ ದೊಡ್ಡ ಜವಾಬ್ದಾರಿನ ಸನ್ಮಾನ್ಯ ಮಂಜುನಾಥ್ ಅವರು ನಿಭಾಯಿಸ್ತವ್ರೆ. ಅವ್ರು ಎಂತ DDP ಬಂದ್ರು ಕೂಡ, ಎಜುಕೇಶನ್ ಕಮಿಷನರ್ ಬಂದ್ರು ಕೂಡ, ಅಲ್ಲಿ GA ಗೆಜೆಟೆಡ್ ಅಸಿಸ್ಟೆಂಟ್ ಇದ್ರೂ ಕೂಡ ಇಡೀ ನೌಕರಶಾಹಿ ವರ್ಗ ಅವರ ಮಾತನ್ನ ಕೇಳಬೇಕು ಅನ್ನೋ ವಾತಾವರಣ ನೋಡ್ತಾ ಇದೀವಿ. ಹಾಗಾಗಿ ರಂಗಸ್ವಾಮಿ ಅನ್ನೋರು 2014ನೇ ಇಸ್ವಿನಲ್ಲಿ ಹಾನರಬಲ್ ಕಮಿಷನರ್ ಆಫ್ ಎಜುಕೇಶನ್ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ, ಕೊಟ್ಟು ಅರ್ಕಲ್ಗೂಡಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಒಂದು ಇಂಗ್ಲಿಷ್ ಎರಡ್ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ 2014ರಲ್ಲಿ. ಅವರು ಪರ್ಮಿಷನ್ ಕೊಡಿ ಅಂದ್ರೆ ರಿನ್ಯೂವಲ್ ಮಾಡಿ ಮತ್ತು RTIಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ ತಿಂಗಳು ಜನವರಿ 1ನೇ ತಾರೀಕು 9ನೇ ತಾರೀಕು ಅವರ ಸನ್ಮಾನ್ಯ ಮಂಜಣ್ಣ DDP ತಕ್ಕ ಹೋಗಲ್ಲ. ಕಾರಣ ಏನು ಅಂದ್ರೆ, ನಿಜವಾದ ಡಿಫೆಕ್ಟ್ DDP ಸನ್ಮಾನ್ಯ ಮಂಜುನಾಥ್ ಅವರಲ್ಲಿ. ಮಂಜುನಾಥ್ ಅವರು ಮಂಜುನಾಥ್ ಅವರು ಆಕ್ಟ್ ಮಾಡ್ದಾನೆ ಇಡೀ DDP ಕಚೇರಿ ಓಪನ್ ಆಗಲ್ಲ ಅಂತ ಕಾಣುತ್ತೇನೋ. ಆ ಮಟ್ಟಿಗೆ ಆತನ ಇದು ದರ್ಪ ಮತ್ತೆ ಆತನ ಅಹಂ ಹಂಗ್ ನಡೀತಾ ಇದೆ. ಹಂಗಾಗಿ ಅವ್ರ ಹತ್ರ ನಿಂತ್ಕೊಂಡಾಗ ಅವ್ರು ಹೇಳ್ತಾರೆ, ಅದೇನೋ ಕತೆ ಹೇಳ್ತಾರೆ, ನೌಕರಶಾಹಿ ವರ್ಗ ನೆಗೆಟಿವ್ ಅಪ್ರೋಚ್ ಮಾಡೋದೇ ಜಾಸ್ತಿ, ಇವರಿಗೆ ನೆಗೆಟಿವ್ ಅಪ್ರೋಚ್ ಮಾಡ್ತಾರೆ. ಇವರು 50,000 ಚೆಕ್ ನ ಕ್ಯಾಶ್ ಕೊಟ್ಟರೋ ಚೆನ್ನ ಗೊತ್ತಿಲ್ಲ ನನಗೆ. ಅಮೌಂಟ್ 50,000 ಅಮೌಂಟ್ ಅನ್ನು ಕೊಟ್ಟಿರ್ತಾರೆ ಅವರಿಗೆ, ಮಂಜುನಾಥ್ ಸಾಹೇಬ್ರಿಗೆ. ಸರ್, ಈ ತರ ಆಗಿದೆ, ದಯಮಾಡಿ ಕೊಡಿ ಸರ್ ಅಂತ ಕಳಕಳಿ ಮನವಿಯನ್ನು ಮಾಡ್ತಾರೆ. ಅದ್ ಏನ್ ಮಾಡ್ತೀಯ ಮಾಡ್ಕೊಳ್ಳೋದೇನೋ, ಕೊಡೋದೇ ಇಲ್ಲ ಕಣ್ಮಗ ನೀನು ಅಂತೇಳಿ ಪಟೇಲ್ರು ಮಾಡ್ತಾರಲ್ಲ, ಹಳ್ಳಿ ಕಡೆ ಒಬ್ಬ ಹರಿಜನರನಿಗೆ ನಡೆ ಆ ಕಡೆಗೆ ಹೇಳ್ತಾರಲ್ಲ, ಆ ಭಾಷೆನಲ್ಲಿ ನಾನು ಟಿವಿದಲ್ಲಿ ನೋಡ್ದೆ, ಗಮನಿಸ್ದೆ ಅವ್ರನ್ನ. ಅದೇನ್ ಮಾಡ್ಕೊ ನಡಿಯ ನೀನು ಅಂತ ಹೇಳ ಅಂತ ಒಂದು ದೌಲತ್ತು, ಆ ಗೌಡಿಕೆ ನೀತಿ ಅದು ಖಂಡಿತ ಒಳ್ಳೇದಲ್ಲ. ವಿಶೇಷವಾಗಿ ಈತ ಸೂಲ ಮಾಡಿ ಎಲ್ಲೋ ಯಾರೋ ಕೈ ಕಾಲು ಹಿಡ್ಕೊಂಡು ಬ್ಯಾಂಕ್ ಸಾಲ ಮಾಡ್ಕೊಂಡು ಇನ್ಸ್ಟಿಟ್ಯೂಷನ್ ನಡೆಸೋದು ಸುಲಭ ಅಲ್ಲ ಅದು. ಅಂತ ಸಂದರ್ಭದಲ್ಲಿ ಕೂಡ ಮಂಜುನಾಥ್ ಅವರಿಗೆ ಇವತ್ತು ಇವ್ರಿಗಿಂತ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇವತ್ತು ಕ್ಲೋಸ್ ಮಾಡ್ತಾರೆ ಒಂದು ಸಾರಿ 2018ನೇ ಇಸ್ವಿನಲ್ಲಿ, ನಂತರ 19ರಲ್ಲಿ ಕ್ಲೋಸ್ ಮಾಡ್ತಾರೆ. ಆದ್ರೆ ಕೊನೆಗೆ ಇವ್ರು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಶುರು ಮಾಡ್ತಾರೆ. ಇದನ್ನ ರಿನ್ಯೂವಲ್ ಮಾಡಿ RTI ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ ದೊಡ್ಡ ಅಪರಾಧ ಅಂದ್ರೆ, ಮಂಜುನಾಥ್ ಅವ್ರ ಎಜುಕೇಶನ್ ಸೆಕ್ರೆಟರಿನ ಅಥವಾ ಕಮಿಷನ್ ನನಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಮಂಜುನಾಥ್ ಅವ್ರ ಮೇಲೆ ಈಗಾಗಲೇ ಅಟ್ರಾಸಿಟಿ ಕೇಸ್ ಬಗ್ಗೆ ಮಾತಾಡಲ್ಲ, ಅದನ್ನ ಅದು ಬೇರೆ ವಿಚಾರ. ಆದ್ರೆ ನಾನು ಅದು ಆಗ್ಬೇಕು ಅಂತ ಅಲ್ಲ, ಆದ್ರೆ ಮಂಜುನಾಥ್ ಅಂತ ತುಂಬಾ ತೊಂದರೆ ಕೊಡೋ ಅಂತರ್ಗ ಅನಿವಾರ್ಯ ಅನ್ನೋದು ನಾನು ಭಾವಿಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಧರ್ಮೇಶ್, ದಲಿತ ಜನಪರ ಚಳುವಳಿಗಳ ಒಕ್ಕೂಟದ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ TR ವಿಜಯಕುಮಾರ್, ಶಾಲೆಯ ಮುಖ್ಯಸ್ಥ ರಂಗಸ್ವಾಮಿ, MG ಪೃಥ್ವಿ ಇತರರು ಉಪಸ್ಥಿತರಿದ್ದರು.
ಹೊಳೆನರಸೀಪುರ ತಾಲೂಕು ಕಚೇರಿಯ ಭೂ ದಾಖಲೆಗಳನ್ನು ಗಣಕೀಕೃತ ಕಾರ್ಯಕ್ಕೆ ಶಾಸಕ ಎಚ್.ಡಿ. ರೇವಣ್ಣ ಚಾಲನೆ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕ ರೇವಣ್ಣ, ತಾಲೂಕು ಕಚೇರಿಯಲ್ಲಿ ಎಲ್ಲ ದಾಖಲೆಗಳನ್ನು ಗಣಕೀಕೃತ ಮಾಡಲು ಕನಿಷ್ಠ 2 ವರ್ಷಗಳಾದರೂ ಬೇಕಾಗುತ್ತದೆ. ತಾಲೂಕಿನ ಕೆಲವು ಗ್ರಾಮ ಲೆಕ್ಕಿಗರು 2-3 ವರ್ಷಗಳಾದರೂ ಜಮೀನಿನ ಖಾತೆ ಮಾಡುತ್ತಿಲ್ಲ ಎಂದು ಹೇಳಿ ಹಳೆಕೋಟೆ ಹೋಬಳಿಯ ಮಾವಿನಕೆರೆ ಗ್ರಾಮದ ರೈತನನ್ನು ತೋರಿಸಿ, ನೋಡಿ ಇವರು 3 ವರ್ಷದಿಂದ ಖಾತೆ ಮಾಡಿಸಿಕೊಳ್ಳಲು ಅಲೆದಾಡುತ್ತಿದ್ದಾರೆ ಎಂದು ಹೇಳಿದರು. ಈಗ ಎಳ್ಳು ಬೆಳ್ಳು ಎಲ್ಲ ಇದಿರ್ತಲ್ಲಪ್ಪ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ನಮ್ಮ ಪತ್ರಿಕಾ ಸ್ನೇಹಿತರು ಒಳ್ಳೆಯದೆಲ್ಲ ಇದ್ದೇವೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಇವತ್ತು ಕಂಪ್ಯೂಟರ್ಗಳನ್ನ ಮಾಡಬೇಕು, ಎಲ್ಲ ಹಳೆ ದಾಖಲೆಗಳನ್ನ ಅಂತ ಮಾಡಿದರೆ ಅದು ಒಳ್ಳೆಯ ಕೆಲಸ. ಅದನ್ನು ಮಾಡಲಿ, ಬಾಕಿ ಏನೇ ಇರಲಿ ಒಳ್ಳೆಯದಾಯಿತು. ಆಮೇಲೆ ಕಂದಾಯ ಇಲಾಖೆ ನಾನು ಅಧಿಕಾರಿಗಳಿಗೂ ಮನವಿ ಮಾಡೋದಿಷ್ಟೇ, 2 ವರ್ಷ 3 ವರ್ಷ ಆದರೂ ಖಾತೆ ಮಾಡೋದನ್ನ ತಿರುಗಿಸ್ಕೋಬೇಡಿ, ದಯಮಾಡಿ ಬೇಗ ಮಾಡಿ ಅವ್ರು ರೈತರು ಬಂದಾಗ ಮಾಡಿಕೊಡಿ ಅಂತೇಳಿ ನಾನು ತಳಮಟ್ಟದಿಂದ ವಿಲೇಜ್ ಅಕೌಂಟೆಂಟಿಂದ ಪಾಪ ನಾನು ತಹಸೀಲ್ದಾರ್ ಮೇಲೆ ಆಗಲಿ ಇವ್ರ ಮೇಲೆ ಆಗಲಿ ನಾನು ಕಂಪ್ಲೇಂಟ್ ಮಾಡೋಕ್ಕೂ ಇಲ್ಲ. ವಿ.ಎಗಳು ದಯಮಾಡಿ ತಿರುಗ್ಸೋಕೆ ಹೋಗಬೇಡಿ, ದಯಮಾಡಿ ಏನಿದೆ ಕಾನೂನು ರೀತಿ ಮಾಡ್ತೀನಿ. ಕಾನೂನಿನಲ್ಲಿದ್ದರೆ ಅವಕಾಶ ಇದ್ದರೆ ಮಾಡಿ, ಇಲ್ಲದವರೆ ಬಿಟ್ಟಾಯ್ತು ಅಷ್ಟೇ. ಈ ಸಂದರ್ಭದಲ್ಲಿ ಪ್ರಭಾರ ತಹಸೀಲ್ದಾರ್ ರಮೇಶ್, ಶಿರಸ್ತೇದಾರ್ ಲೋಕೇಶ್, ಕಂದಾಯ ಇಲಾಖೆಯ ಹರೀಶ್ ಬಣಕ್ಕರ್ ಹಾಜರಿದ್ದರು. ಇದೀಗ ಜಾಹೀರಾತು. Celebrating the brides of now. Kahani Bridal Stories by Bhima. ಬಾಂಬೆ ಫ್ಯಾಷನ್ ಸ್ಟಾಕ್ ಕ್ಲಿಯರೆನ್ಸ್ ಬ್ರಾಂಡೆಡ್ ಸೇಲ್, ಶಂಕರಮಠ ಹಾಲ್, SSM ಆಸ್ಪತ್ರೆ ಮುಂಭಾಗ, ಶಂಕರಮಠ ರಸ್ತೆ, KR ಪುರಂ, ಹಾಸನ. ನಮ್ಮಲ್ಲಿ ರೇಮಂಡ್, ಪಾರ್ಕ್ ಅವೆನ್ಯೂ, ಕಿಲ್ಲರ್, US ಪೋಲೋ ಜೀನ್ಸ್, ಇಂಟೆಗ್ರಿಟಿ, ಲೀವಿಸ್, ವ್ರಾಂಗ್ಲರ್, ಫ್ಲೈಯಿಂಗ್ ಮೆಷಿನ್ ನಂತಹ ಬ್ರಾಂಡೆಡ್ ಶರ್ಟ್, ಪ್ಯಾಂಟ್ಸ್, ಜಾಕೆಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್ ಮತ್ತು ಶಾರ್ಟ್ಸ್ಗಳು ದೊರೆಯುತ್ತವೆ. ಹಾಗೂ ಪೂಮಾ, ರೈಡ್, ಕ್ರಾಕ್ಸ್ ನಂತಹ ಆಕರ್ಷಕವಾದ ಪಾದರಕ್ಷೆಗಳು ಲಭ್ಯ ಆಯಿತು. ಲೇಡೀಸ್ ಟಾಪ್ಸ್, ಲೆಗಿಂಗ್ಸ್ ಮತ್ತು ಜೀನ್ಸ್ಗಳು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈ ಸುವರ್ಣ ಅವಕಾಶ ಕೆಲವೇ ದಿನಗಳು ಮಾತ್ರ. ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಇಂದೇ ಭೇಟಿ ಕೊಡಿ. ನಿಮಗಿಷ್ಟವಾದ ಅತ್ಯಾಕರ್ಷಕವಾದ ರೆಡಿಮೇಡ್ ಕ್ಲಾತ್ ಮತ್ತು ಪಾದರಕ್ಷೆಗಳನ್ನು ಖರೀದಿಸಿ. ಸ್ಥಳ ಬಾಂಬೆ ಫ್ಯಾಷನ್ ಸ್ಟಾಕ್ ಕ್ಲಿಯರೆನ್ಸ್ ಬ್ರಾಂಡೆಡ್ ಸೇಲ್, ಶಂಕರಮಠ ಹಾಲ್, SSM ಆಸ್ಪತ್ರೆ ಮುಂಭಾಗ, ಶಂಕರಮಠ ರಸ್ತೆ, KR ಪುರಂ, ಹಾಸನ. ಮೊಬೈಲ್ ಸಂಖ್ಯೆ 6200208022. ದಿ ಕನ್ಸ್, ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಪರೂಪದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭ ಸ್ಕ್ವೇರ್, BM ರೋಡ್, ಹಾಸನ. ಫೋನ್ ನಂಬರ್ 9000899560 ಮತ್ತು 08172424590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್.
ಡಿಕನ್ಸ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು. ಡಿಸೆಂಬರ್ 10ರಿಂದ 31ರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 2 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. 10 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 20 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. ಹಾಗೆ ಸಿಲ್ವರ್ ಕಾಲ್ ಚೈನ್ ಮತ್ತು ಕಾಲುಂಗುರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ. ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ. ಆಕ್ಟಿವಾ ಸ್ಕೂಟರ್ ವಿನ್ ಆಗಬಹುದು. ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ. 1 ಗ್ರಾಮ್ ತೆಗೆದುಕೊಂಡರೆ 1 ಗ್ರಾಮ್ ಕೂಪನ್ ಸಿಗುತ್ತದೆ. 5 ಗ್ರಾಮ್ ತೆಗೆದುಕೊಂಡರೆ 5 ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. 20 ಗ್ರಾಮ್ ತೆಗೆದುಕೊಂಡರೆ 20 ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಕನಸಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಸೀಕೆರೆ ನಗರದ ಹೊಯ್ಸಳ ನಗರ ವಾರ್ಡ್ ನಂಬರ್ 22ರಲ್ಲಿ ನಗರಸಭೆ ಸದಸ್ಯ ಆರ್ ಕಾಂತೇಶ್ ಕಾನೂನನ್ನು ಗಾಳಿಗೆ ತೂರಿ ಸುಮಾರು 1.5 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಸಿಎ ಸೈಟ್ಗಳನ್ನು ನಗರಸಭೆಗೆ ವಂಚಿಸಿದ್ದು, ಇನ್ನೊಂದು ವಾರದಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಎಂ ಆನಂದ್ ಎಚ್ಚರಿಸಿದರು. ಏನಂದ್ರೆ ಅರಸೀಕೆರೆ ನಗರದಲ್ಲಿ ಹೊಯ್ಸಳ ನಗರ ಅದರಲ್ಲಿ 4 ಸಿಎ ಜಾಗವನ್ನು ಅಕ್ರಮವಾಗಿ
ಇದು ಒಬ್ಬ ನಗರಸಭಾ ಸದಸ್ಯರಾದಂತ ಕಾಂತೇಶ್ ರವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಇವರುಗಳು ಸೇರಿ ಒಂದು 4 CA ಜಾಗವನ್ನು ಅಕ್ರಮವಾಗಿ ತಮ್ಮ ಸಹೋದರಿಗೆ ಹಾಗೂ ಇತರರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ CA ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಿರುತ್ತಾರೆ. ಈ ಹಿಂದೆ ಶಾಸಕರಾದ KM ಶಿವಲಿಂಗೇಗೌಡರು ಹಾಗೂ ರಮೇಶ್ ಬುದ್ಧವಂತ ಅಂತ ಕೌನ್ಸಿಲರು, ಇವರುಗಳ ಕಾಲದಲ್ಲಿ ಆ ಜಾಗಕ್ಕೆ ಗುದ್ಲಿ ಪೂಜೆ ಮಾಡಿದಂತ ಮಾನ್ಯ ಶಾಸಕರು ಶಿವಲಿಂಗೇಗೌಡರು ದೇವಸ್ಥಾನ ಕಟ್ಟಕ್ಕೆ, ಗಣಪತಿ ದೇವಸ್ಥಾನ ಕಟ್ಟಕ್ಕೆ ಅದನ್ನ ಗುದ್ಲಿ ಪೂಜೆ ಮಾಡಿದ್ರು ಆ ಜಾಗನ. ಈಗ ಆ ಜಾಗನ ತನ್ನ ಪ್ರಭಾವ ಬೀರಿ ಕಾಂತೇಶ್ ರವರು ಹಾಗೂ ಇವರೆಲ್ಲ ಸೇರ್ಕಂಡು ಅವರ ಸಹೋದರಿಗೆ ಇದನ್ನ CA ಜಾಗ ಮಾಡಿ ಒಬ್ಬ ಅಮಾಯಕ ಗಂಡ ಸತ್ತಿರೋ ವಿಧವೆಗೆ ವಂಚಿಸಿ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಿರುತ್ತಾರೆ. ಮತ್ತು ಇನ್ನೂ 3 ಸೈಟ್ ಅನ್ನು ಕೆಲವರಿಗೆ ಮಾರಾಟ ಮಾಡಿರುತ್ತಾರೆ. ಇದ್ರ ಬಗ್ಗೆ ನಮ್ದು ಹೋರಾಟ, ಸಾರ್ವಜನಿಕರ ಪರವಾಗಿ ನಾವು ಇದನ್ನ ಹೋರಾಟ ಮಾಡ್ತಿದ್ದೇವೆ. ಇದ್ರ ಬಗ್ಗೆ ನಾವು ಮಾನ್ಯ ಈ ಹಗರಣದ ಬಗ್ಗೆ ಮಾನ್ಯ ಆಯುಕ್ತರಿಗೆ 19/10/2024 ಒಂದು ದೂರು ಕೊಟ್ಟಿದ್ದೆ, ನಗರಸಭೆ ಆಯುಕ್ತರು. ಇದ್ರ ಬಗ್ಗೆ ನಾವು ಕಚೇರಿಯಲ್ಲಿ ಕೇಳಿದಾಗ ಅಧಿಕಾರಿಗಳು ಬರೀ ನಮಗೆ ತೋರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ನಮಗೆ ಕ್ರಮ ಕೈಗೊಂಡಿಲ್ಲ, ನಾವು ಇದು ದೂರು ಕೊಟ್ಟರು. ಹಾಗಾಗಿ ಇದ್ರ ಬಗ್ಗೆ ನಾವು ಒಂದು ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಮುಂದಿನ ಹೋರಾಟ ಮಾಡ್ಕೊಂಡು ಅರಸೀಕೆರೆ ನಗರಸಭೆಗೆ ಒಂದು ಉಗ್ರವಾದ ಹೋರಾಟ ಮಾಡಿ ಇದು ಲೋಕಾಯುಕ್ತಕ್ಕೆ ಕೊಡಬೇಕು ತನಿಖೆ. ಇದ್ರಲ್ಲಿ ಯಾರು ತಪ್ಪಿತಸ್ಥರು ಇದ್ದಾರೆ, ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ದು ಆಗ್ರಹ. ಪತ್ರಿಕಾಗೋಷ್ಠಿಯಲ್ಲಿ ರಾಘವೇಂದ್ರ ಉಪಸ್ಥಿತರಿದ್ದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮೈಲುಗೈ ಸಾಧಿಸಿದ ನಂತರ ಶಾಲಾ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಲು ಕಿಂಡರ್ ಕೇರ್ ಅನ್ನು ಪ್ರಾರಂಭಿಸಲಾಗಿದೆ ಎಂದು ಮುಖ್ಯಸ್ಥರಾದ ವರದಮೂರ್ತಿ ತಿಳಿಸಿದರು. ನಿಮಗೆಲ್ಲ ಗೊತ್ತಿದ್ದಾಗೆ MS ರಾಮಯ್ಯ ಅವರು ಇಂಟು ಹೈಯರ್ ಎಜುಕೇಶನ್, ಅವ್ರದ್ದು MS ರಾಮಯ್ಯ ಗ್ರೂಪ್ ಅಲ್ಲಿ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಬಿಸ್ನೆಸ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ನರ್ಸಿಂಗ್ ಇರ್ಬೋದು. ಸೊ ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ MS ರಾಮಯ್ಯ, ಅಂಡರ್ ದಿ ಹೌಸ್ ಆಫ್ MS ರಾಮಯ್ಯ ವಿ ಹ್ಯಾವ್ ನೌಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಚ್ ಇಸ್ ಇನ್ ಹಾಸನಲ್ಲೇ ಇದೆ. ಅದು ಮಿಸ್ಟರ್ ಶ್ರೀ ಆನಂದರಾಮ್ ಅಂತ. ಆನಂದರಾಮ್ ಅವರು MS ರಾಮಯ್ಯ ಅವರ ಕೊನೆಯ ಪುತ್ರ. ಅವರ ಇನಿಷಿಯೇಟಿವ್ ನಲ್ಲಿ ನೌಕೇಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹಾಸನಲ್ಲಿ ಇದೆ. ಹಾಗೆ ಬರೀ ಹೈಯರ್ ಎಜುಕೇಶನ್ ಮಾತ್ರ ಇಲ್ಲ, ನೌಕೇಸ್ ಎಜುಕೇಶನಲ್ ಗ್ರೂಪ್ ಅಲ್ಲಿ 4 CBSE ಸ್ಕೂಲ್ಸ್ ಇದೆ. ಬೆಂಗಳೂರಲ್ಲಿ ಒಂದಿದೆ, ಗೋಕುಲ ಅಂತ, ಅಲ್ಲಿ ಅದು ಮೈನ್ ಸ್ಕೂಲು, ಒಂದು 24 ವರ್ಷದಿಂದ ನಡೀತಾ ಇದೆ. ಹಾಗೆ ಮೈಸೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ನಂತರ ಇವಾಗ ಯಲಹಂಕಲ್ಲಿ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಗಿದೆ. ಹಾಗೆ ನೆಲಮಂಗಲದಲ್ಲಿ PU ಕಾಲೇಜಸ್ ಇದೆ 2, ಅಲ್ಲಿ ಹೊಸ ಸ್ಕೂಲ್ಸ್ ಕೂಡ ಬರ್ತಾ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಪ್ರೀ ಸ್ಕೂಲ್ಸ್, ಅರ್ಲಿ ಇಯರ್ಸ್ ಅಂತ ನೀವೇನ್ ಹೇಳ್ತೀರಿ, ಕಿಂಡರ್ ಗಾರ್ಟನ್ ಅಥವಾ ನರ್ಸರಿ, ಕಿಂಡರ್ ಗಾರ್ಟನ್ ಅಂತ ನಿಮ್ಗೆಲ್ಲ ಮಾಂಟೆಸರಿ ಎಜುಕೇಶನ್ ಅಂತ ಕೇಳಿರ್ತೀರಾ. ನಾವು ಅರ್ಲಿ ಇಯರ್ಸ್ ಅಂತ ಹೇಳ್ತೀವಿ. ಅದು ಎಲ್ಲಾ ಸ್ಕೂಲ್ನಲ್ಲೂ ಇದೆ. ಸೊ ಹೈಯರ್ ಎಜುಕೇಶನ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಅದರ ಜೊತೆಗೆ ನಾವು ಯಾಕೆ ಈವನ್ ಸ್ಕೂಲ್ಸ್ ಎಜುಕೇಶನ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಹಾಗೆ ಅರ್ಲಿ ಇಯರ್ಸ್ ಪ್ರೀ ಸ್ಕೂಲ್ ಯಾಕೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೌಕೇಸ್ ಕಿಂಡರ್ ಕೇರ್ ಅನ್ನುವಂತಹ ಒಂದು ಅರ್ಲಿ ಇಯರ್ಸ್ ಪ್ರೀ ಸ್ಕೂಲ್ ಎಜುಕೇಶನ್ ಸೆಂಟರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಅದು ಇವಾಗ ಫ್ರಾಂಚೈಸ್ ಮೂಲಕ ಕೊಡ್ತಾ ಇದ್ದೀವಿ. ಸೊ ಉದ್ದೇಶ ಇಷ್ಟೇ, ಎಜುಕೇಶನ್ ಶುಡ್ ಬಿ ಮೇಡ್ ಅಫೋರ್ಡಬಲ್ ಟು ಎವ್ರಿಬಡಿ. ಅದು ಒಂದು ಉದ್ದೇಶ. ಆಲ್ರೆಡಿ ನಿಮಗೆ MS ರಾಮಯ್ಯ ಗ್ರೂಪ್ ಬಗ್ಗೆ ಚೆನ್ನಾಗಿ ಗೊತ್ತು, ವೆಲ್ ಎಸ್ಟಾಬ್ಲಿಷ್ ಗ್ರೂಪ್ ಅಂತ. ಈ ಪ್ರೀ ಸ್ಕೂಲ್ ಹಾಗೂ ಸ್ಕೂಲ್ ಎಜುಕೇಶನ್ ಎಲ್ರಿಗೂ ಅಫೋರ್ಡಬಲ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವಾಗ ಅರ್ಲಿ ಇಯರ್ಸ್ ಸ್ಟಾರ್ಟ್ ಮಾಡಿರೋದು. ಆ ಅರ್ಲಿ ಇಯರ್ಸ್ ಅಲ್ಲಿ ನೌಕೇಸ್ ಕಿಂಡರ್ ಕೇರ್ ಅನ್ನುವಂತಹ ಒಂದು ಫ್ರಾಂಚೈಸ್ ಸ್ಕೂಲ್ ಆಪರ್ಚುನಿಟಿ. ಯಾರಿಗೆ ಅದು ಆಪರ್ಚುನಿಟಿ? ಎಜುಪ್ರಿನರ್ಸ್ ಇರಬಹುದು, ಅಥವಾ ಕೆಲವು ಹೌಸ್ ವೈಫ್ಸ್ ಇರ್ತಾರೆ, ಅವರಿಗೆ ದೇ ವಾಂಟ್ ಟು ಸ್ಟಾರ್ಟ್ ಪ್ರೀ ಸ್ಕೂಲ್, ಅವ್ರಿಗಿರ್ಬೋದು. ಇಲ್ಲ ಕೆಲವು ಸ್ಕೂಲ್ಸ್, ಮೇನ್ ಸ್ಟ್ರೀಮ್ ಸ್ಕೂಲ್ಸ್ ಇರುತ್ತೆ, ಆ ಮೇನ್ ಸ್ಟ್ರೀಮ್ ಸ್ಕೂಲ್ಸ್ ಅವರು ಅರ್ಲಿ ಇಯರ್ಸ್ ಅನ್ನ ನಾವು ಇಂಪ್ರೂವ್ ಮಾಡಬೇಕು ಅನ್ನೋರಿಗೆ. ಈ ಎಲ್ರಿಗೂ ಇದೊಂದು ಎಂಟರ್ಪ್ರೆನ್ಯೂರಿಯಲ್ ಆಪರ್ಚುನಿಟಿ, ಅಟ್ ದ ಸೇಮ್ ಟೈಮ್ ಪ್ರೊವೈಡಿಂಗ್ ದಿ ಬೆಸ್ಟ್ ಎಜುಕೇಶನ್. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ರಮೇಶ್, ಭಾರತಿ, ಸಂಗೀತ, ಕಮಲಾ ಇತರರು ಉಪಸ್ಥಿತರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿ.
ಇಂದು ಹಾಸನದ ರಂಗೇನಹಳ್ಳಿಯ ವಕೀಲರಾದ ಅಭಿಷೇಕ್ ಅವರ ಕಚೇರಿಯಲ್ಲಿ ಅಕಸ್ಮಾತ್ತಾಗಿ ಕಾಣಿಸಿಕೊಂಡ ಹಾವೊಂದನ್ನು ವಕೀಲರಾದ ಬಸವರಾಜು ಮತ್ತು ಅವರ ಪುತ್ರಿ ವಕೀಲೆ ಯೋಗಿತಾ ಅವರು ಯಶಸ್ವಿಯಾಗಿ ಹಿಡಿದು ಸಂರಕ್ಷಿಸಿ ಸಾಮಾಜಿಕ ಕಾಳಜಿ ಮತ್ತು ಕಾರ್ಯತತ್ಪರತೆ ಮೆರೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಳ ಸಜ್ಜನ, ಜಿಲ್ಲೆ ಕಂಡ ಪ್ರಾಮಾಣಿಕ ಮುತ್ಸದಿ ರಾಜಕಾರಣಿ ಪಟೇಲ್ ಶಿವರಾಮ್ ಅಸ್ತಂಗತ. ಕೊನೆಯಗಾಲದವರೆಗೆ ತನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದ ಆತ್ಮೀಯ ಮಿತ್ರ ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸುಳ್ಳು ಮಾಹಿತಿ ನೀಡಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಮಾರಗೌಡನಹಳ್ಳಿ ಮಾರಣ್ಣ ಆರೋಪ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.